ಅದು ಸಮುದಾಯ ಆರೋಗ್ಯ ಕೇಂದ್ರ. ಪ್ರತಿನಿತ್ಯ ನೂರಾರು ರೋಗಿಗಳು ಇಲ್ಲಿಗೆ ಚಿಕಿತ್ಸೆ ಪಡೆಯೋದಕ್ಕೆ ಅಂತ ಬರ್ತಾರೆ. ಆದರೆ ನಿರಂತರ ಮಳೆಯಿಂದಾಗಿ ಆಸ್ಪತ್ರೆಗೆ ಮೇಲ್ಛಾವಣಿ ಸೋರ್ತಾ ಇದ್ದು, ಸೋರುತ್ತಿರುವಂತಹ ಕಟ್ಟಡದಲ್ಲೇ ರೋಗಿಗಳು ಚಿಕಿತ್ಸೆ ಪಡೆಯುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಆ ಸಮುದಾಯದ ಆರೋಗ್ಯ ಕೇಂದ್ರ ಯಾವುದು ಅಂತ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾವೇರಿಯಲ್ಲಿ ಮಳೆ ಅಬ್ಬರ ಅವಾಂತರ. ಸೋರುತ್ತಿದೆ ಆರೋಗ್ಯ ಕೇಂದ್ರದ ಕಟ್ಟಡ, ಕೇಳೋರೇ ಇಲ್ಲ. ಸೋರುತ್ತಿರೋ ಕಟ್ಟಡದಲ್ಲೇ ಚಿಕಿತ್ಸೆ, ಇದೆಂತಹ ಅನ್ಯಾಯ. ಸೋರ್ತಾ ಇರೋ ಆಸ್ಪತ್ರೆಯ ಜನರಲ್ ವಾರ್ಡ್, ರೋಗಿಗಳ ಬೆಡ್ ಮೇಲೆ ಮಳೆಯ ನೀರು ಸಂಗ್ರಹಕ್ಕಿಟ್ಟಿರೋ ಬಕೆಟ್. ಹೌದು, ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿರೋ ಸಮುದಾಯ ಆರೋಗ್ಯ ಕೇಂದ್ರದ ಆಸ್ಪತ್ರೆಯಲ್ಲಿ ಕಂಡುಬಂದ ದೃಶ್ಯ. ಹೌದು, ಬಂಕಾಪುರ ಪಟ್ಟಣದ 30,000ಕ್ಕೂ ಅಧಿಕ ಜನಸಂಖ್ಯೆ ಇರೋ ಪಟ್ಟಣ. ಅಲ್ಲದೆ ಸುತ್ತಮುತ್ತಲಿನ 10ಕ್ಕೂ ಅಧಿಕ ಹಳ್ಳಿಗಳ ಜನ ಬರ್ತಾರೆ. ಆದರೆ ನಿರಂತರ ಮಳೆಯಿಂದ ಸಮುದಾಯದ ಆರೋಗ್ಯ ಕೇಂದ್ರದ ಕೊಠಡಿಗಳು ಸೋರ್ತಾ ಇದೆ. ಆಸ್ಪತ್ರೆಯ ಮೇಲ್ಛಾವಣಿಯಿಂದ ರೋಗಿಗಳು ಮಲಗಿದ ಜಾಗದಲ್ಲಿಯೇ ನೀರು ಬರ್ತಾ ಇದೆ. ಕೆಮ್ಮು, ಜ್ವರ ಮತ್ತು ಮೈಕೈ ನೋವು ಮತ್ತು ವಾಂತಿ ಭೇದಿಯಂತಹ ಬಂದಂತಹ ರೋಗಿಗಳು ಸೋರ್ತಾರೋ ಕಟ್ಟಡದಲ್ಲಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ಎದುರಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಿರ್ಮಾಣ ಮಾಡುತ್ತೆ. ಆದರೆ ಕಟ್ಟಿ ಕೆಲವೇ ವರ್ಷಗಳಲ್ಲಿ ಸೋರುವಂತಹ ಸ್ಥಿತಿಗೆ ಬಂದಿರುವಂಥದ್ದು. ಹೀಗಾಗಿ ನಾನೀಗ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿರ್ತಕ್ಕಂತಹ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಇದು ಸುಮಾರು 10 ರಿಂದ 12 ವರ್ಷ ಅಷ್ಟೇ ಆಯಿತು ಕಟ್ಟಡ ಕಟ್ಟಿ. ಆದರೆ ಎಲ್ಲವೂ ಕೂಡ ನಿರಂತರವಾದಂತಹ ಜಿಟಿ ಮಳೆ. ಅಂದರೆ ಈ ವರ್ಷ ಕೂಡ ಅಷ್ಟು ಜೋರಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಆದರೂ ಕೂಡ ಒಂದು ರೀತಿ ನಿರಂತರವಾಗಿ ಕಟ್ಟಡ ಸೋರ್ತಾ ಇರುವಂತಹ ದೃಶ್ಯ. ಸಣ್ಣ ಮಕ್ಕಳು ಈಗಾಗಲೇ ಮಳೆಗಾಲದಲ್ಲಿ ನೆಗಡಿ, ಕೆಮ್ಮು, ಜ್ವರ ಈ ರೀತಿಯಾದಂತಹ ಪ್ರತಿನಿತ್ಯ ಕಾಯಿಲೆಗಳಿಗೆ ತೋರಿಸಲಿಕ್ಕೆ ಬಂದಂತಹ ಆಸ್ಪತ್ರೆಯಲ್ಲೇ ರೋಗಿ ಬಂದರೆ ಅವರಿಗೆ ಮತ್ತಷ್ಟು ರೋಗ ಹಚ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಪಾಪ ಬಕೆಟ್ಗಳನ್ನು ಇಟ್ಟು ಅವುಗಳನ್ನು ಹೊರಹಾಕುವಂಥ ಕೆಲಸ ಮಾಡಿದರೂ ಕೂಡ ಇದು ಯಾವುದೂ ಕೂಡ ನಿರಂತರ ಮಳೆಗೆ ಎಲ್ಲವೂ ಸೋರ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ತಗಡಿನ ಶೀಟನ್ನು ಹಾಕಿದರೆ ಸೋರುವನ್ನು ತಪ್ಪಿಸುವಂಥದ್ದು ಕೆಲಸವನ್ನು ಸರ್ಕಾರ ಮತ್ತು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಬಂಕಾಪುರ ಪಟ್ಟಣ ಸಮುದಾಯದ ಆರೋಗ್ಯ ಕೇಂದ್ರ 35 ಹಾಸಿಗೆ ಉಳ್ಳ ಆಸ್ಪತ್ರೆಯಾಗಿದೆ. ಅಲ್ಲದೆ ನಿತ್ಯವೂ ಕೂಡ ನೂರಾರು ರೋಗಿಗಳು, ಪುಟಾಣಿ ಮಕ್ಕಳು, ಗರ್ಭಿಣಿ ಮಹಿಳೆಯರು ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆಯಲ್ಲಿ ಮಳೆ ಬಂದರೆ ಸಾಕು, ಆಸ್ಪತ್ರೆಯ ಒಳಗೆ ಸೋರೋದಕ್ಕೆ ಪ್ರಾರಂಭವಾಗ್ತಿದೆ. ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಕೇವಲ 10 ರಿಂದ 12 ವರ್ಷ ಆಗಿದೆ ಅಂತೆ ಅಷ್ಟೇ. ಆಸ್ಪತ್ರೆಯ ಪರಿಸ್ಥಿತಿಯನ್ನು ಕೇಳೋರದೇ ಇಲ್ಲದಂತಾಗಿದೆ. ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡಬೇಕು, ಅಲ್ಲದೆ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಸ್ಥಳೀಯರು ಆಗ್ರಹಿಸ್ತಿದ್ದಾರೆ. ಇತ್ತಂದು ಏನೈತಲ್ಲ, ಇದು ಈಗೊಂದು 5-6 ವರ್ಷದ ಹಿಂದೆ ಕಟ್ಟಿದಂಥ ಬಿಲ್ಡಿಂಗ್ ಇದೆ. ಮೇಲ್ಛಾವಣಿ ಅಲ್ಲೆಲ್ಲೇ ಸೊರಾಕತ್ತೈತೆ ರೀ. ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಅಗದಿ ಕಾಳಜಿ ವಹಿಸ್ಕೊಂಡು ಏನು ಕಾಂಟ್ರಾಕ್ಟರ್ ಮೇಲೆ ಅವರು ಕ್ರಮ ಜರುಗಿಸ್ಬೇಕು. ಮಳೆಗಾಲ ಅಗದಿ ಶೀತ, ನೆಗಡಿ ಇರೋದರಿಂದ ಎಲ್ಲ ಪೇಷಂಟಿಗೂ ತುಂಬ ತೊಂದರೆ ಆಗತೈತಿ. ಆ ತೊಂದರೆ ನಿಭಾಯಿಸ್ಬೇಕು. ಇಲ್ಲೇ ದೊಡ್ಡ ಒಂದು 35-40 ಹಾಸಿಗೆ ಆಸ್ಪತ್ರೆ ಇರೋದ್ರಿಂದ ಇದಕ್ಕೆ ಸೂಕ್ತವಾದಂಥ ಒಳ್ಳೆ ರೀತಿ ಒಳಗೆ ಇದಕ್ಕೆ ಸಲಕರಣೆಗಳನ್ನು ಒದಗಿಸಿ ಸುತ್ತಮುತ್ತಲಿನ ಹಳ್ಳಿಗಳ ರೋಗಿಗಳಿಗೆ ಹಾಗೂ ಬಂಕಾಪುರ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ರೋಗಿಗಳಿಗೆ ಅನುಕೂಲತೆ ಮಾಡಿಕೊಳ್ಬೇಕಂತಂದು. ಒಟ್ಟಾರೆ ಮಳೆ ಬಂದರೆ ಸಾಕು, ಆಸ್ಪತ್ರೆಯ ಒಳಗಡೆ ಸಂಪೂರ್ಣವಾಗಿ ಸೋರ್ತಾ ಇದೆ. ರೋಗಿಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸುವ ಶಕ್ತಿ ಇಲ್ಲ. ಸೋರ್ತಾ ಇರೋ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಪಡೆದು ಮನೆಗೆ ಹೋಗ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆಸ್ಪತ್ರೆಯ ಕಟ್ಟಡ ದುರಸ್ತಿ ಮಾಡುವ ಕೆಲಸ ಮಾಡಬೇಕಿದೆ. ಪಕ್ಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.